ನಮಸ್ಕಾರ ಸ್ನೇಹಿತರೆ, ರಮ್ಯಾ ಭಕ್ತಿಧ್ವನಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪಾಪಗಳನ್ನು ನಾಶ ಮಾಡಿ ಪುಣ್ಯವನ್ನು ಹೆಚ್ಚಿಸುವ ಭಗವಾನ್ ಶ್ರೀ ಮಹಾವಿಷ್ಣುವಿನ ಅಪಾರ ಕೃಪೆಯನ್ನು ಪಡೆಯುವ ಅತ್ಯಂತ ಪವಿತ್ರ ವ್ರತಗಳಲ್ಲಿ ಯೋಗಿನಿ ಏಕಾದಶಿ ಕೂಡ ಒಂದು. ಈ ವ್ರತವನ್ನು ಆಚರಿಸುವುದರಿಂದ ಅನೇಕ ಜನ್ಮಗಳ ಪಾಪಗಳು ಕ್ಷಯವಾಗುತ್ತವೆ ಎಂದು ಪುರಾಣಗಳಲ್ಲೇ ತಿಳಿಸುತ್ತದೆ. ಹಾಗಾದರೆ ಯೋಗಿನಿ ಏಕಾದಶಿಯ ಮಹತ್ವವೇನು? ಈ ವ್ರತವನ್ನು ಯಾವ ದಿನ ಆಚರಿಸಬೇಕು? ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು? ಇದರ ಹಿಂದೆ ಇರುವ ಪೌರಾಣಿಕ ಕಥೆ ಏನು? ಮತ್ತು ಈ ವ್ರತದಿಂದ ದೊರೆಯುವ ಆಧ್ಯಾತ್ಮಿಕ ಫಲಗಳೇನು? ಈ ಎಲ್ಲ ವಿಷಯಗಳನ್ನು ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಓಂ ಗಂ ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ಲಕ್ಷ್ಮೀ ನಾರಾಯಣಾಯ ನಮಃ. ಈ ಬಾರಿಯ ಏಕಾದಶಿಯು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷ 10ನೇ ತಾರೀಕಿನ ಜುಲೈ ತಿಂಗಳ 2026 ಶುಕ್ರವಾರದ ದಿನ ಬಂದಿದೆ. ಇದನ್ನು ಯೋಗಿನಿ ಏಕಾದಶಿ ಎಂದು ಕರೆಯುತ್ತಾರೆ. ಆಚರಣೆ ಎಲ್ಲಾ ಏಕಾದಶಿಯಂತೆಯೇ ಮಾಡಬೇಕು. ಅರ್ಜುನನು ಶ್ರೀಕೃಷ್ಣನನ್ನು ಕುರಿತು, ಹೇ ಕೇಶವ, ನನಗೆ ಅಮಾವಾಸ್ಯೆ, ಸಾಲು ಸಾರ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಮಹತ್ವವನ್ನು ವಿಸ್ತಾರವಾಗಿ ತಿಳಿಸು ಎಂದು ಪ್ರಾರ್ಥಿಸಿದನು. ಕೃಷ್ಣ ಹೇಳಿದ, ಹೇ ಪಾಂಡು ಪುತ್ರ ಅರ್ಜುನ, ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಹೆಸರು ಯೋಗಿನಿ ಏಕಾದಶಿ ಎಂದು. ಈ ದಿನ ಮಾಡುವ ನಿರಶನ ಉಪವಾಸದಿಂದ ಎಲ್ಲ ಪಾಪಗಳು ನಾಶವಾಗುತ್ತದೆ. ಈ ಉಪವಾಸವು ಇಹಲೋಕದಲ್ಲಿ ಆನಂದವನ್ನು ಮತ್ತು ಪರಲೋಕದಲ್ಲಿ ಮುಕ್ತಿಯನ್ನು ನೀಡುತ್ತದೆ. ಆದ್ದರಿಂದ ಈ ಏಕಾದಶಿಯು 3 ಲೋಕಗಳಲ್ಲಿಯೂ ಮಹತ್ವಪೂರ್ಣವಾಗಿದೆ. ಇದರ ವೃತ್ತಾಂತವು ಹೀಗಿದೆ. ಆಲಕಾಪುರಿ ಎಂಬ ನಗರವನ್ನು ಶಿವಭಕ್ತನಾಗಿದ್ದ ಯಕ್ಷರಾಜ ವೈಶ್ರವಣ ಕುಬೇರ ಆಳುತ್ತಿದ್ದನು. ಕುಬೇರನ ಶಿವ ಪೂಜೆಗೆ ಪ್ರತಿದಿನ ಮಾನಸ ಸರೋವರದಿಂದ ಹೂವು ಪತ್ರಗಳನ್ನು ತಂದು ಒದಗಿಸುತ್ತಿದ್ದ ಹೇಮಮಾಲಿ ಎಂಬ ಯಕ್ಷ ಸುಂದರಿಯಾದ ತನ್ನ ಪತ್ನಿಯೊಂದಿಗೆ ಮತ್ತೊಂದು ಕಡೆ ವಾಸವಾಗಿದ್ದನು. ಕುಬೇರನ ಶಿವ ಪೂಜೆಗೆ ಹೂವು ಪತ್ರಗಳನ್ನು ಒದಗಿಸುವುದು ಹೇಮಮಾಲಿಯ ಕಾಯಕವಾಗಿತ್ತು. ಒಂದು ದಿನ ಅವನು ಮಾನಸ ಸರೋವರದಿಂದ ಶಿವಪೂಜೆಗೆಂದು ಹೂವುಗಳನ್ನು ತಂದು ಕುಬೇರನಿಗೆ ಕೊಡಬೇಕಿತ್ತು. ಆದರೆ ಅಂದು ಹಾಗೆ ಮಾಡದೆ ಕಾಮಾತುರನಾಗಿ ತನ್ನ ಪತ್ನಿಯ ಜೊತೆ ದಾಂಪತ್ಯ ಸುಖದಲ್ಲಿ ಮುಳುಗಿದ. ಶಿವನ ಪೂಜೆಗೆ ಮಾಡಲು ಸಿದ್ಧನಾಗಿದ್ದ ಕುಬೇರನು ಮಧ್ಯಾಹ್ನವಾದರೂ ಹೇಮಮಾಲಿನಿ ಬರುವ ಹೂಗಳಿಗೆ ಕಾಯುತ್ತಿದ್ದನು. ಮಧ್ಯಾಹ್ನವಾದರೂ ಹೂಗಳನ್ನು ತರದ ಕಾರಣ ಕುಬೇರನು ಕೋಪಗೊಂಡು ತನ್ನ ಸೇವಕರಿಗೆ ಹೇಮಮಾಲಿಯು ಬರದಿರಲು ಕಾರಣವೇನು ಎಂದು ತಿಳಿದು ಬರುವಂತೆ ಆಜ್ಞಾಪಿಸಿದನು. ಹೇಮಮಾಲಿಯು ಪತ್ನಿಯೊಂದಿಗೆ ರಮಿಸುತ್ತಿದ್ದ ವಿಚಾರವನ್ನು ಅರಿತ ಸೇವಕರು ಎಲ್ಲವನ್ನು ರಾಜ ಕುಬೇರನಿಗೆ ತಿಳಿಸಿದರು. ಕೇಳಿದ ಕುಬೇರ ಹೇಮಮಾಲಿಯನ್ನು ಕರೆತರಲು ಆಜ್ಞಾಪಿಸಿದಾಗ ಭಯದಿಂದ ನಡುಗುತ್ತಾ ಬಂದ ಹೇಮಮಾಲಿ ರಾಜನ ಮುಂದೆ ನಿಂತನು. ಅವನನ್ನು ನೋಡಿದ ಕುಬೇರನಿಗೆ ಕೋಪವು ಉಕ್ಕಿ ಬಂದು, ಏ ಹೇಮಮಾಲಿನಿ, ನನ್ನ ಪರಮ ಪೂಜ್ಯ ಆರಾಧ್ಯ ದೇವರಾದ ಶಿವನಿಗೆ ನೀಡಬೇಕಾದ ಹೂವುಗಳನ್ನು ನಿನ್ನ ಪತ್ನಿಗೆ ಕೊಟ್ಟು ನನ್ನ ಮಹಾದೇವರನ್ನು ಅವಮಾನಿಸಿರುವೆ. ಆದ್ದರಿಂದ ನೀನು ನಿನ್ನ ಹೆಂಡತಿಯಿಂದ ಬೇರ್ಪಟ್ಟು ನರಳುತ್ತಾ ಮರ್ತ್ಯಲೋಕಕ್ಕೆ ಹೋಗಿ ಬದುಕು ಎಂದು ಹೇಮಮಾಲಿಯನ್ನು ಶಪಿಸಿದನು. ಕುಬೇರನ ಶಾಪದಿಂದ ಹೇಮಮಾಲಿ ತಕ್ಷಣವೇ ಸ್ವರ್ಗದಿಂದ ಭೂಮಿಗೆ ಬಿದ್ದು ಕುಷ್ಠರೋಗಿಯಾದನು. ಅವನ ಹೆಂಡತಿ ಅವನಿಂದ ಬೇರೆಯಾದಳು. ಮೃತ್ಯುಲೋಕಕ್ಕೆ ಬಂದ ನಂತರ ಅನೇಕ ಕಷ್ಟಗಳನ್ನು ಅನುಭವಿಸಿ ಶಿವನ ಕೃಪೆಯಿಂದ ಅವನ ಬುದ್ಧಿಗೆ ಚ್ಯುತಿ ಬಂದಿರಲಿಲ್ಲ ಮತ್ತು ಅವನಿಗೆ ಹಿಂದಿನ ಜನ್ಮದಲ್ಲಿ ಎಸಗಿದ ಕಾರ್ಯ ನೆನಪಿದ್ದವು. ಇದರಿಂದ ಹಲವು ಕಷ್ಟಗಳನ್ನು ಅನುಭವಿಸಿ ಹಿಂದಿನ ಜನ್ಮದ ದುಷ್ಕೃತ್ಯಗಳನ್ನು ನೆನೆದು ಹಿಮಾಲಯ ಪರ್ವತದ ಕಡೆಗೆ ಹೊರಟು ಬಿಟ್ಟನು. ಹೀಗೆ ಹೋಗುತ್ತಿದ್ದವನು ಮಾರ್ಕಂಡೇಯ ಋಷಿಗಳ ಆಶ್ರಮಕ್ಕೆ ಬಂದನು. ಮಹರ್ಷಿಗಳು ಅವನಿಗೆ ಮತ್ತೊಬ್ಬ ಬ್ರಹ್ಮರಂತೆ ಕಂಡರೆ ಆಶ್ರಮ ಬ್ರಹ್ಮದೇವರ ಸಭೆಯಂತೆ ಸುಂದರವಾಗಿತ್ತು. ಋಷಿಗಳನ್ನು ಕಂಡ ಹೇಮಮಾಲಿ ಹೋಗಿ ನಮಸ್ಕರಿಸಿ ಅವರ ಪಾದಗಳಿಗೆರಗಿದನು. ಹೇಮಮಾಲಿಯನ್ನು ಕಂಡ ಮಹರ್ಷಿಗಳು, ಯಾವ ದುಶ್ಚಟದಿಂದ ನೀನು ಕುಷ್ಠರೋಗಿಯಾಗಿ ಈ ಭಯಂಕರವಾದ ನೋವನ್ನು ಅನುಭವಿಸುತ್ತಿರುವೆ ಎಂದು ಹೇಳಿದರು. ಮಹರ್ಷಿಗಳೇ, ನಾನು ಒಬ್ಬ ಯಕ್ಷ.
ರಾಜ ಕುಬೇರನ ಅನುಯಾಯಿಯಾಗಿದ್ದೆ ಎಂದು ನಡೆದ ಸಂಗತಿಯನ್ನು ಹೇಳಿದನು. ಮತ್ತು ಕುಬೇರನ ಶಾಪದಿಂದ ಭೂಮಿಗೆ ಬಂದು ಭೀಕರವಾಗಿ ನರಳುತ್ತಿದ್ದೇನೆ. ದಯವಿಟ್ಟು ಈ ಕಷ್ಟ ಕಾರ್ಪಣ್ಯದಿಂದ ನನ್ನನ್ನು ಮುಕ್ತಗೊಳಿಸುವ ಮಾರ್ಗವನ್ನು ತಿಳಿಸಿ ಎಂದು ಮಾರ್ಕಂಡೇಯ ಮಹರ್ಷಿಗಳನ್ನು ಪ್ರಾರ್ಥಿಸಿದನು. ಯಕ್ಷನ ಪ್ರಾರ್ಥನೆಯನ್ನು ಕೇಳಿದ ಮಾರ್ಕಂಡೇಯರು ಹೇಮಮಾಲಿಗೆ ಹೇಳುತ್ತಾ, ನೋಡು ಹೇಮಮಾಲಿ, ನೀನು ನನ್ನ ಮುಂದೆ ಸತ್ಯವನ್ನು ಹೇಳಿ ಪಶ್ಚಾತ್ತಾಪವನ್ನು ಪಟ್ಟಿರುವೆ. ಆದ್ದರಿಂದ ನಾನು ನಿನ್ನ ಮೋಕ್ಷಕ್ಕಾಗಿ ಭಗವಂತನ ಬಳಿ ಪ್ರಾರ್ಥಿಸುತ್ತೇನೆ. ಅಮಾವಾಸ್ಯಂತ ಮಾಸಾನುಸಾರ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಯೋಗಿನಿ ಎಂಬ ಹೆಸರಿನ ಏಕಾದಶಿಯ ವ್ರತವನ್ನು ಆಚರಿಸಿದರೆ ನಿನ್ನ ಪಾಪಗಳೆಲ್ಲವೂ ಕಳೆದು ಹೋಗಿ ಮೊದಲಿನಂತಾಗುವೆ ಎಂದು ಹೇಳಿದ ಮಹರ್ಷಿಗಳ ಮಾತನ್ನು ಕೇಳಿ ಹೇಮಮಾಲಿಗೆ ತುಂಬಾ ಸಂತೋಷವಾಯಿತು. ಅವರ ಮಾತಿನಂತೆ ಯೋಗಿನಿ ಏಕಾದಶಿಯಂದು ಉಪವಾಸವನ್ನು ಕ್ರಮಬದ್ಧವಾಗಿ ಮಾಡಿದನು. ಈ ವ್ರತದ ಪ್ರಭಾವದಿಂದ ಅವನು ತನ್ನ ಹಳೆಯ ರೂಪಕ್ಕೆ ಮರಳಿದನು ಮತ್ತು ತನ್ನ ಹೆಂಡತಿಯೊಂದಿಗೆ ಇಹದಲ್ಲಿ ಸುಖದಿಂದ ಬದುಕಿ ಪರದಲ್ಲಿ ಸ್ವರ್ಗಸ್ಥನಾದನು ಎಂದು ಶ್ರೀಕೃಷ್ಣ ಅರ್ಜುನನಿಗೆ ಈ ಕಥೆಯನ್ನ ಹೇಳಿದನು. ವ್ರತದ ವಿಧಾನವು ಹೀಗಿದೆ ಸ್ನೇಹಿತರೆ. ಯೋಗಿನಿ ಏಕಾದಶಿಯ ದಿನ ನಿರಾಶನಂತಿದ್ದು ಉಪವಾಸ ವ್ರತವನ್ನು ಆಚರಿಸಬೇಕು. ಈ ದಿನ ಲಕ್ಷ್ಮೀನಾರಾಯಣರಲ್ಲೂ ತುಳಸಿ ಅಂತ ಪೂಜಿಸಬೇಕು. ಏಕಾದಶಿ ಹಿಂದಿನ ದಿನ ದಶಮಿಯಂದು ಬೆಳಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಭಗವಂತನ ಮುಂದೆ ಕೈ ಜೋಡಿಸಿ ಅತ್ಯಸ್ಥಿತ ನಿರಾಹಾರ ಶ್ವೋಭೂತೆ ಪರಮೇಶ್ವರಃ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಅಸ್ಮಿನ್ ಯೋಗಿನಿ ಏಕಾದಶಿ ವ್ರತೆ ಎಂದು ಹೇಳಿಕೊಂಡು ಏಕಾದಶಿ ವ್ರತವನ್ನು ಮಾಡುವ ಸಂಕಲ್ಪವನ್ನ ಮಾಡಬೇಕು. ಸಾವಿರಾರು ಬ್ರಾಹ್ಮಣರಿಗೆ ಅನ್ನ ನೀಡಿದ ಪುಣ್ಯಕ್ಕೆ ಸಮಾನವಾಗಿದೆ ಈ ಯೋಗಿನಿ ಏಕಾದಶಿಯ ವ್ರತದ ಫಲ. ಯೋಗಿನಿ ಏಕಾದಶಿಯಂದು ನೀರಶನ ಉಪವಾಸ ಮಾಡುವುದರಿಂದ ಪಾಪಗಳೆಲ್ಲವೂ ನಾಶವಾಗಿ ಕೊನೆಗೆ ಮೋಕ್ಷ ಪ್ರಾಪ್ತಿ ಆಗುವುದಲ್ಲದೆ ಸ್ವರ್ಗವೂ ಪ್ರಾಪ್ತಿಯಾಗುತ್ತದೆ. ಯೋಗಿನಿ ಏಕಾದಶಿ ಕುರಿತು ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸಿದನು ಎಂಬಲ್ಲಿಗೆ ಯೋಗಿನಿ ಏಕಾದಶಿಯ ಕತೆ ಸಂಪನ್ನವಾಯಿತು. ಪ್ರಾತಃ ಪ್ರಭೃತಿ ಸಾಯಂತಂ ಸಾಯಾದಿ ಪ್ರಾತಃತರಂತತಃ ಯತ್ಕರೋಮಿ ಜಗನ್ನಾಥ ತತಸ್ತು ತವ ಪೂಜನಂ. ಬೆಳಗ್ಗೆಯಿಂದ ಸಂಜೆಯವರೆಗೆ, ಸಂಜೆಯಿಂದ ಮತ್ತೆ ಬೆಳಗ್ಗೆಯವರೆಗೆ ನಾನು ಮಾಡುವ ಪ್ರತಿಯೊಂದು ಕಾರ್ಯವೂ ಜಗನ್ನಾಥನಿಗೆ, ನಿನ್ನ ಪೂಜೆಗೆ ಆಗಿರಲಿ. ಯೋಗಿನಿ ಏಕಾದಶಿಯ ಪೂಜೆ ಮತ್ತು ಉಪವಾಸವು ದಶಮಿ ತಿಥಿಯಿಂದ ದ್ವಾದಶಿ ತಿಥಿಯವರೆಗೆ ಪ್ರಾರಂಭವಾಗುತ್ತದೆ. ಈ ವ್ರತವನ್ನು ಆಚರಿಸುವವರು ತಾಮಸ ಆಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಿ ಸಾತ್ವಿಕ ಆಹಾರವನ್ನು ಅಳವಡಿಸಿಕೊಳ್ಳಬೇಕು. ಅವನು ಅಥವಾ ಅವಳು ಎಲ್ಲ ದೈಹಿಕ ಸುಖಗಳಿಂದ ದೂರವಿರಬಹುದು. ಭಕ್ತನು ಸಕಾರಾತ್ಮಕವಾಗಿ ಯೋಚಿಸಬೇಕು ಮತ್ತು ವಿಷ್ಣುವಿನ ಕ್ಷೇಮಕ್ಕಾಗಿ ಪ್ರಾರ್ಥಿಸಬೇಕು. ಅದರ ಆಹಾರ ಪದ್ಧತಿಯ ಚಿತ್ರ ಅಥವಾ ವಿಗ್ರಹಕ್ಕೆ ಹೂವುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಬಹುದು. ಇತರ ಪೂಜಾ ಸಾಮಗ್ರಿಗಳಾದ ಧೂಪದ್ರವ್ಯ, ದೀಪಕ, ನೀರಿನ ಪಾತ್ರೆ ಮತ್ತು ಗಂಟೆಯನ್ನು ದೇವರಿಗೆ ಅರ್ಪಿಸಲು ಒಂದು ತಟ್ಟೆಯಲ್ಲಿ ಇಟ್ಟು ಬಿಡಬೇಕು. ಏಕಾದಶಿಯ ದಿನದಂದು ತುಳಸಿ ಎಲೆಗಳನ್ನು ಕೀಳಬೇಕಾಗಿಲ್ಲದ ಕಾರಣ ಹಿಂದಿನ ದಿನವೇ ತುಳಸಿ ಎಲೆಗಳನ್ನು ಖರೀದಿಸಿಕೊಂಡು ಅಥವಾ ಕಿತ್ತುಕೊಂಡಿರಬೇಕು. ಎಲ್ಲಾ ಭಕ್ತರು ಅದನ್ನು ವಿಷ್ಣುವಿಗೆ ಅರ್ಪಿಸುತ್ತಾರೆ. ಈ ದಿನ ಅರಳಿ ಮರವನ್ನು ಪೂಜಿಸುವುದು ಶುಭವೆಂದು ಪರಿಗಣಿಸಲಾಗಿದೆ. ಕುಟುಂಬದ ಇತರ ಸದಸ್ಯರು ಉಪವಾಸ ಮಾಡದಿದ್ದರೂ ಸಹ ಪೂಜೆಯಲ್ಲಿ ಭಾಗಿಯಾಗಬಹುದು ಮತ್ತು ಕುಟುಂಬದ ಆರೋಗ್ಯ ಮತ್ತು ಸಂತೋಷಕ್ಕಾಗಿ ಭಜನೆ ಮತ್ತು ಆರತಿಯನ್ನು ಜೋರಾಗಿ ಹಾಡಬಹುದು. ಪೂಜೆ ಮುಗಿದ ನಂತರ ಪ್ರಸಾದವು ಎಲ್ಲರಿಗೂ ತೊಂದರೆಯಾಗುತ್ತದೆ ಮತ್ತು ಅದು ಸಿಹಿ ತಿಂಡಿಗಳು ಅಥವಾ ಹಣ್ಣುಗಳನ್ನು ಒಳಗೊಂಡಿರಬೇಕು. ಉಪವಾಸವನ್ನು ಆಚರಿಸುವವರು 1 ಅಥವಾ ಗರಿಷ್ಠ 2 ಊಟಗಳನ್ನು ಧಾನ್ಯಗಳು ಮತ್ತು ಉಪ್ಪು ಇಲ್ಲದೆ ತಿನ್ನಲು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅವರು ಅಥವಾ ಅವಳು ಆಗಾಗ್ಗೆ ನೀರು ಕುಡಿಯುವುದನ್ನು ತಪ್ಪಿಸಬೇಕು. ಮರುದಿನ ಸೂರ್ಯೋದಯದ ಸಮಯದಲ್ಲಿ ಭಕ್ತರು ಭಗವಂತನಿಗೆ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ. ಈ ಉಪವಾಸವು ವರ್ಷಕ್ಕೊಮ್ಮೆ ಬರುತ್ತದೆ ಮತ್ತು ಇದರ ಪರಿಣಾಮವು ಸುಮಾರು 80,000 ಬ್ರಾಹ್ಮಣರಿಗೆ ಸೇವೆ ಸಲ್ಲಿಸಿ ಊಟ ಹಾಕಿದಷ್ಟು ಪ್ರಬಲವಾಗಿದೆ ಸ್ನೇಹಿತರೆ. ಉಪವಾಸ ಮತ್ತು ಪೂಜೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಯೋಗಿನಿ ಏಕಾದಶಿಯು ವ್ಯಕ್ತಿಯ ಜೀವನದ ಮೇಲೆ ಬಲವಾದ ಪರಿಣಾಮ ಬೀರುತ್ತದೆ. ಇತರ ಏಕಾದಶಿ ಉಪವಾಸಗಳಂತೆ ಈ ಉಪವಾಸವು ಸೂರ್ಯೋದಯದಿಂದ ಪ್ರಾರಂಭವಾಗಿ ಮರುದಿನ ಸೂರ್ಯೋದಯದವರೆಗೆ ಮುಂದುವರಿಯುತ್ತದೆ. ವ್ರತವನ್ನು ಆಚರಿಸುವ ವ್ಯಕ್ತಿಯು ಗೋಧಿ, ಬಾರ್ಲಿ ಅಥವಾ ಧಾನ್ಯವನ್ನು ಸೇವಿಸಬಾರದು.
ತಿನ್ನುವ ಆಹಾರವನ್ನು ಉಪ್ಪು ಇಲ್ಲದೆ ಪ್ರತ್ಯೇಕವಾಗಿ ತಯಾರಿಸಬೇಕು. ಯೋಗಿನಿ ಏಕಾದಶಿಯ ದಿನದಂದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಎಚ್ಚರಗೊಂಡು ಸ್ನಾನ ಮಾಡಬೇಕು. ದಿನವಿಡೀ ಸ್ವಚ್ಛವಾಗಿರುವುದು ಮತ್ತು ವಿಷ್ಣು ಮಂತ್ರಗಳನ್ನು ಪಠಿಸುವುದು ಸಹ ಮುಖ್ಯವಾಗಿದೆ. ಉಪವಾಸದ ಬೇಡಿಕೆಯಂತೆ ಭಕ್ತರು ರಾತ್ರಿ ಇಡೀ ಎಚ್ಚರವಾಗಿರಬೇಕು ಮತ್ತು ವಿಷ್ಣುವಿಗೆ ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸಬೇಕು. ಶಾಸ್ತ್ರಗಳ ಪ್ರಕಾರ ಏಕಾದಶಿ ವ್ರತದ ಸಮಯದಲ್ಲಿ ಆಹಾರ ಸೇವಿಸುವುದನ್ನು ನಿಷೇಧಿಸಲಾಗಿದೆ. ಎಲ್ಲ ಏಕಾದಶಿಗಳಲ್ಲಿ ನಿರ್ಜಲ ಏಕಾದಶಿಯ ಸಮಯದಲ್ಲಿ ಮಾತ್ರ ನೀರು ಕುಡಿಯಬಾರದು. ಇದಲ್ಲದೆ ಧರ್ಮ ಸಿಂಧು ಪುಸ್ತಕವು ಸಂಪೂರ್ಣ ಉಪವಾಸವನ್ನು ಆಚರಿಸಲು ಸಾಧ್ಯವಾಗದ ಜನರಿಗೆ ಏಕಾದಶಿ ಉಪವಾಸದ ಸಮಯದಲ್ಲಿ ಯಾವ ಆಹಾರವನ್ನು ಸೇವಿಸಬಹುದು ಎಂಬುದರ ಕುರಿತು ಮಾರ್ಗಸೂಚಿಗಳನ್ನು ಒದಗಿಸುತ್ತದೆ. ಶಾಸ್ತ್ರದಲ್ಲಿ ಉಲ್ಲೇಖಿಸಲಾದ ಆಹಾರವನ್ನು ಈ ಕೆಳಗಿನಂತೆ ವಿಂಗಡಿಸಲಾಗಿದೆ. ಉತ್ತಮದಿಂದ ಕಡಿಮೆ ಆದ್ಯತೆವರೆಗೆ ವಿಂಗಡಿಸಲಾಗಿದೆ. ಗಾಳಿ, ಪಂಚಗವ್ಯ, ತುಪ್ಪ, ನೀರು, ಹಸುವಿನ ಹಾಲು, ಎಳ್ಳು, ಹಣ್ಣುಗಳು, ಗೋಧಿಯಿಂದ ಮಾಡಿದ ರೊಟ್ಟಿ, ಸದಾ ಅನ್ನ. ಶಾಸ್ತ್ರದ ಪ್ರಕಾರ ವೀಕ್ಷಕರು ಉಪವಾಸದ ಸಮಯದಲ್ಲಿ ಒಮ್ಮೆ ಮಾತ್ರ ತಿನ್ನಬಹುದು. ಸ್ನೇಹಿತರೆ, ಯೋಗಿನಿ ಏಕಾದಶಿ ವ್ರತದ ಮಹತ್ವ, ಆಚರಣೆಯ ವಿಧಾನ ಹಾಗೂ ಇದರ ಪವಿತ್ರ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ ಎಂದು ಆಶಿಸುತ್ತೇನೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದಲ್ಲಿ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನು ನಮ್ಮ ರಮ್ಯಾ ಭಕ್ತಿ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಮ್ಮ ಭಕ್ತಿ ದೇವಾಲಯಗಳ ಇತಿಹಾಸ, ವ್ರತಗಳು ಮತ್ತು ಹಬ್ಬಗಳು ಕುರಿತ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ನಮ್ಮೊಂದಿಗೆ ಸದಾ ಇರಿ. ಶ್ರೀ ಮಹಾವಿಷ್ಣುವಿನ ಕೃಪೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಓಂ ನಮೋ ನಾರಾಯಣಾಯ.